ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿ, ಸಾಗರ ಸುದ್ದಿ ಮತ್ತು ಟೈಮ್ಸ್ ಆಫ್ ಓಬವ್ವ ಇವತ್ತು ಸಾಗರ ಸಮೀಪದ ಕುಗ್ವೆ ಗ್ರಾಮಕ್ಕೆ ಬಂದಿದೆ. ಕುಗ್ವೆ ಗ್ರಾಮಕ್ಕೆ ಒಂದು ತನ್ನದೇ ಆದಂತಹ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಹಾಗೂ ಕ್ರೀಡಾ ಹಿನ್ನೆಲೆ ಇದೆ. ಕುಗ್ವೆ ಗ್ರಾಮದಲ್ಲಿ ಇಲ್ಲಿನ ಯುವಕರು ಕಬಡ್ಡಿಗಾಗಿ ಇಡೀ ನಾಡಿನಲ್ಲಿ ಬಹಳ ಪ್ರಸಿದ್ಧಿ ಹೊಂದಿದವರು. ಹಾಗೆ ಸಾಂಸ್ಕೃತಿಕವಾಗಿಯೂ ಕೂಡ ಈ ಕುಗ್ವೆ ಗ್ರಾಮ ಬಹಳ ಅಪರೂಪದ ಊರು ಮತ್ತು ಐತಿಹಾಸಿಕವಾಗಿಯೂ ಕೂಡ ಹಲವು ತರದ ಹೋರಾಟಗಾರರು ಮತ್ತು ಹೋರಾಟಗಳು ಹುಟ್ಟಿದಂತ ಊರಿದು. ಅದೇ ರೀತಿಯಲ್ಲಿ ಒಂದು ಧಾರ್ಮಿಕವಾದಂತಹ ಐತಿಹಾಸಿಕವಾದಂತಹ ಒಂದು ಶಿವನ ದೇವಸ್ಥಾನ ಈ ಊರಿನಲ್ಲಿದೆ. ಊರಿನವರೆಲ್ಲ ಸೇರ್ಬಿಟ್ಟು ಸುಮಾರು 3 ಕೋಟಿ ಹತ್ತತ್ರ ಹಣವನ್ನ ಖರ್ಚು ಮಾಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಪರೂಪದ ಕಲ್ಲಿನ ದೇವಸ್ಥಾನವನ್ನ ಇಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಧರ್ಮ ಧ್ವಜವನ್ನು ಕೂಡ ಇಲ್ಲಿ ಹಾಕಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಊರಿನ ಜನರೆಲ್ಲ ಸೇರಿ ನೋಡಿ, ಇಲ್ಲೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಾ. ಊರಿನ ಜನರೆಲ್ಲರೂ ಸೇರ್ಬಿಟ್ಟು ಇಲ್ಲಿ ಶ್ರಮದಾನ ಮಾಡ್ತಾ ಇದ್ದಾರೆ. ಪ್ರಾಯಶಃ ಕಳೆದ ಹಲವಾರು ದಿನಗಳಿಂದ ಊರಿನ ಮುಖ್ಯಸ್ಥರು ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮಸ್ತೆ, ಬನ್ನಿ ಸರ್. ಇಲ್ಲಿ ನಾನು ಮಾಜಿ ತಾಲೂಕ್ ಪಂಚಾಯಿತಿಯ ಸದಸ್ಯರಾದಂತ ಅಧ್ಯಕ್ಷರಾದಂತ ಇವರನ್ನ ಕೇಳ್ತಾ ಇದ್ದೀನಿ, ಮಹಾಬಲೇಶ ಕುಗ್ವೆ ಅವರಿಗೆ. ಮಹಾಬಲೇಶ ಕುಗ್ವೆ ಅವರೇ, ನಮಸ್ಕಾರ ಸರ್. ಈಗ ಈಶ್ವರ ದೇವಸ್ಥಾನ ಮಾಡ್ತಾ ಇದ್ದೀರಾ, ಆಲ್ರೆಡಿ ಸುಮಾರು ಬಗೆಹರಿದಿದೆ. ಈಗ ಎಲ್ಲರೂ ಯುವಕರು ಹಿರಿಯರು ಎಲ್ಲರೂ ಸೇರ್ಬಿಟ್ಟು ಸಮರೋತ್ಸವದಲ್ಲಿ ಸಮರಶೀಲ ಮನಸ್ಸಿಂದ ಮಾಡಿದ್ದೀರಾ. ಏನೀಗ ಈ ಈಶ್ವರ ದೇವಸ್ಥಾನದ ಹಿನ್ನೆಲೆ ಏನು? ಈಶ್ವರ ದೇವಸ್ಥಾನ ಹಿನ್ನೆಲೆ ಸುಮಾರು 700ರಿಂದ 800 ವರ್ಷದ ಒಂದು ದೇವಸ್ಥಾನ ಇದು. ಈ ಹಿಂದೆ ಇದು ರೈತರು ಕಟ್ಟಿದಂತ ಒಂದು ದೇವಸ್ಥಾನ. ಅದು ಸ್ವಲ್ಪ ಹಿಂದೊಮ್ಮೆ ಹಿಂಗೆ ಅದನ್ನ ಶಿಥಿಲಗೊಂಡಿತ್ತು ಮತ್ತು ಅದನ್ನ ರಿಪೇರಿ ಮಾಡಿದ್ವಿ ಹಿಂದಿನ ಯಜಮಾನರುಗಳು. ಅದ್ರ ನಂತರದಲ್ಲಿ ಪುನಃ ನಾವೆಲ್ಲ ನಮ್ಮ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಹೊಸ ದೇವಸ್ಥಾನ ಮಾಡೋಣ, ಇಂಥ ಒಂದು ಶಿಲಾಮಯ ದೇವಸ್ಥಾನ ಮಾಡೋಂತ ಚರ್ಚೆ ಆಯಿತು. ಇದರಲ್ಲಿ ನಾವು ಗ್ರಾಮಾಭಿವೃದ್ಧಿ ಸಮಿತಿ ಈ ಒಂದು ತೀರ್ಮಾನ ಮಾಡಿ, ಅದರ ನಂತರದಲ್ಲಿ ಈ ಒಂದು ಸಮಿತಿ ಈ ಒಂದು ದೇವಸ್ಥಾನನ ಮುಂದಿನ ದಿನದ ಹಿಂಗೆ ನಡೆಸಿಕೊಂಡು ಹೋಗ್ಬೇಕು ಅಂತೇಳಿ ಇದಕ್ಕೊಂದು ಟ್ರಸ್ಟ್ ಅನ್ನು ನಿರ್ಮಾಣ ಮಾಡಿ ಟ್ರಸ್ಟ್ ಮಾಡಿದೆ, ಈಶ್ವರ ಸೇವಾ ಟ್ರಸ್ಟ್ ಅಂತೇಳಿ. ಆ ಈಶ್ವರ ಸೇವಾ ಟ್ರಸ್ಟ್ ನಿಂದ ಈ ಒಂದು ಎಲ್ಲ ಗ್ರಾಮಾಭಿವೃದ್ಧಿ ಸಮಿತಿ ಜಂಟಿಯಲ್ಲಿ ಈ ಒಂದು ತೀರ್ಮಾನ ತಗೊಂಡು ಇದು ಒಂದು 4 ವರ್ಷದಿಂದ ಮಧ್ಯದಲ್ಲಿ 2 ವರ್ಷ ಕೊರೋನಾ ಬಂದ್ಬಿಟ್ಟು ಕೋವಿಡ್ ಕಾರಣಕ್ಕೆ 2 ವರ್ಷ ಅದು ನಮ್ಮ ನಿರ್ಮಾಣ ಹಂತ ನಡೀತಾನೆ ಇತ್ತು. ಪ್ರತಿ ಮನೆಗೂ ನಾವ್ ಏನ್ ಮಾಡಿದ್ವಿ, ವಂತಿಗೆ ಹಾಕಿ ಕುಗ್ವೆ ಊರು ಎಲ್ಲ ರೈತರು, ಕೂಲಿ ಕಾರ್ಮಿಕರು, ಬಡವರು ಇದೆಲ್ಲ ಚಿಂತನೆ ಮಾಡಿ ನಾವು 2 ಹಂತದಲ್ಲಿ 10,000 ರೂಪಾಯಿ 20,000 ರೂಪಾಯಿ ವಂತಿಗೆ ಮಾಡಿ ಸುಮಾರು ಒಂದು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದ ಹಣ. ಆಮೇಲೆ ನಮಗೆ ಸರ್ಕಾರದಿಂದ ಯಾವುದೇ ಅನುದಾನ ಬಂತು, ಆದ್ರೂ ಬಂದದ್ದು ನಮಗೆ ಸರಿಯಾಗಿ ಅನುದಾನ ಸಿಗ್ಲಿಲ್ಲ. ಎಲ್ಲ ನಮ್ಮ ಈ ಒಂದು ಗ್ರಾಮದೇ ಜನರೆಲ್ಲರೂ ಸೇರಿ ಈ ಒಂದು ನಿರ್ಮಾಣ ಮಾಡಬೇಕು ಅಂತ ಮಾಡಿ ಹಂತವಾಗಿ ಆಗ್ತಾ ಬಂತು. ಈಗ ಒಂದು ವರ್ಷದ ಈಚೆ ಬಹಳ ವೇಗವಾಗಿ ಆಗ್ತಾ ಇದೆ. ಇಂಥ ಒಂದು ಶಿಲಾಮಯ ದೇವಸ್ಥಾನ ನಮಗೆ ಸುತ್ತಮುತ್ತಲು ಇಂಥ ಒಂದು ದೇವಸ್ಥಾನ ಇದು ಎಲ್ಲೂ ಇಲ್ಲ ಅಂತ ನಾವು ಕಂಡಿದ್ವಿ. ನಾವು ಬೀವೇಶ್ವರ ದೇವಸ್ಥಾನ ನೋಡಿದ್ವಿ, ಇಕ್ಕೇರಿ ನೋಡಿದ್ವಿ, ಅದು ಕೆಳದಿ ನೋಡಿದ್ವಿ. ಈ ಕಾಲದಲ್ಲಿ ಇಂಥ ಸಂದರ್ಭದಲ್ಲಿ ಇಷ್ಟು ಅದ್ಭುತವಾಗಿ ಬಂದಿದೆ. ಈಗ ಒಂದು 8 ಈಚೆಗೆ ಬಹಳ ಜನ ಬಂದು ದೇವಸ್ಥಾನ ಈ ರೀತಿ ಇದೆ ಅಂತ ಹೇಳಿ ಬಹಳ ಚಂದಾಗಿ ನೋಡಿ ಇವತ್ತು ಬಂದು ಇವತ್ತು ದಾನಿಗಳಾಗಿ ನಾವು ಬರ್ತೀವಿ ಅಂತ ಹೇಳಿ ಮಾಡಿದ್ದಾರೆ. ಈ ಮನೆ ನಮ್ಮ ಇತ್ತೀಚೆಯಲ್ಲಿ ಇದೆಲ್ಲ ನೆಲಗಳು ಏನಪ್ಪಾ ನಮ್ಮ ಹತ್ರ ದುಡ್ಡಿಲ್ಲ, ಏನ್ ಮಾಡ್ಬೇಕಂತ ತೀರ್ಮಾನ ತಗೊಂಡಾಗ ನಮ್ಮ ಅಧ್ಯಕ್ಷರು ನಾವೆಲ್ಲ ತೀರ್ಮಾನ ಮಾಡಿ ಅವಾಗ ದಾನಿಗಳು ನಾವು ಹಾಕ್ತಿವಿ, ಈ ಒಂದು ಕಲ್ಲನ್ನ ಏನೋ ಇಂಟರ್ಲಾಕ್ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಬೇಡ, ಇದಕ್ಕೆ ಹಲವು ಜನ ದಾನಿಗಳು ಸಹಾಯ ಮಾಡಿದ್ದಾರೆ. ಬಹಳ ಜನ. ನಾನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ರವಿ ಕುಗ್ವೆ ಅವರಿಗೆ ಮಾತಾಡ್ತೀನಿ. ಸರ್ ನಮಸ್ತೆ. ಸರ್, ಈಗ ಇದರ ಇತಿಹಾಸ ಬಗ್ಗೆ ನಾನು ಕೇಳ್ಪಟ್ಟೆ, ಸುಮಾರು 700 ವರ್ಷದ ಹಿಂದೆ ಬಲ್ಲಾಳರ ಕಾಲದಲ್ಲಿ ಅಂತ. ಅದ್ರ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇದೆಯಾ ಸರ್? ಅಲ್ಲ, ನಮ್ಗೆ ನಮ್ಮ ಹಿರಿಯರು ಮುತ್ತಜ್ಜಂದಿರು ಆಮೇಲೆ ಅವರೆಲ್ಲ ಹಿಂದೆ ಇದ್ರದ್ದು ಪಂಚಿನ ದೇವಸ್ಥಾನ ಎಲ್ಲ ಕಟ್ಟಿದ್ರು. 2 ತಲೆಮಾರು. 3ನೇ ತಲೆಮಾರಲ್ಲಿ ನಮ್ಮ ಊರಿನ ಹಿರಿಯರಾದ ಈಶ್ವರನಾಯ್ಕರು, ಶಿವಾನಂದಪ್ಪನವರು, ನಮ್ಮ ಬಾಗಿಲು ರುಚಪ್ಪನವರು, ಮಹೇಶ್ವರನವರು ಎಲ್ಲ ಅದೇ ಇವರಿಗಲ್ಲು ಮಾಸ್ತಿಗಲ್ಲು ನಿಮಗೆಲ್ಲ ಇದಾವಲ್ಲ. ಸುಮಾರು ಒಂದು ಈ ರೋಡ್ ಸುಮಾರು ಒಂದು 25-30 ವರ್ಷ ಹಿಂದೆ ಮಲ್ಯ ಡೆವಲಪ್ಮೆಂಟ್ ಇಂದ ರೋಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ಅದನ್ನೆಲ್ಲ ಕಿತ್ತೊಗಳಿಸಿ ಸುಮಾರು ಕಲ್ಲುಗಳು ಇದಾಗ್ಬಿಟ್ರು. ಆಮೇಲೆ ಇದು ಉದ್ವಾ ಪೀಠ ಅಂತ ನಮ್ಮ ಹಿರಿಯರೆಲ್ಲ ಅನ್ಕೊಂಡಿದ್ವಿ. ನನಗೆ ಅದು ಹಿಂದೆ ನಮಗೆ ಲಿಂಗಾಯತರ ಮನೆ ಇದು 500 ಇದೆ ಪಕ್ಕದಲ್ಲಿ. ಅದು ಶೈವ ಪದ್ಧತಿಗೆ ಹೇಳುವಂತೆ ಹಳೆ ಕಾಲದ ದೇವಸ್ಥಾನ ಪರಂಪರೆ ಅಂತ ಮಾಡ್ತಾರೆ. ಆದ್ರೆ ಈ ದೇವಸ್ಥಾನಕ್ಕೆ ನಮ್ಮ ಗ್ರಾಮಾಭಿವೃದ್ಧಿ ಸಮಿತಿ ನಮ್ಮ ಸೋದರೆಲ್ಲ ಹಿರಿಯರು ಬಿಚ್ಚಿದ್ರು 50 ಲಕ್ಷ ರೂಪಾಯಿದಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ. ಆ ನಂತರದಲ್ಲಿ ನಾವೆಲ್ಲರೂ ಕೂತ್ಕೊಂಡು ಮಾಡಿದಾಗ ಪ್ಲಾನ್ ನೀಲಿ ನಕ್ಷೆ ನಮ್ಮ ಮಾಜಿ ಶಾಸಕರು ಕುಮಾರ್ ಬಂಗಾರಪ್ಪನವರು ಎಲ್ಲ ಇದ್ದಾಗಿಲ್ಲ, ಈ ಚಂದ್ರ ಶಾಲೆ ಮಾಡ್ರಿ, ಆಮೇಲೆ ದೇವಸ್ಥಾನ ಶಿಲಾಮಯಿ ದೇವಸ್ಥಾನ ಮಾಡಬೇಕು, ಸರ್ಕಾರದಿಂದ ದುಡ್ಡು ಕೊಡ್ತೀವಿ ಅಂದ್ರು. ಆ ಸಂದರ್ಭದಲ್ಲಿ ಎನ್ಕರೇಜ್ ಮಾಡಿದ್ರು.
ಅವತ್ ಮಾಜಿ ಶಾಸಕರು ಮಧು ಬಂಗಾರಪ್ಪ ಅವರು, ಗೋಪಾಲಕೃಷ್ಣ ಅವರು, ಕಾವಡಿ ತಿಮ್ಮಪ್ಪ ಅವರು ಕಾಲದಲ್ಲಿ ಇರ್ಲಿಲ್ಲ. ಡಿ ಕೆ ಹರಿಪ್ರಸಾದ್ ಅವರು ಈ ನಾಡಿನ ಹಿರಿಯ ರಾಜಕಾರಣಿ, ಹೋರಾಟಗಾರರು. ಕೊನೆಗೆ ಅವರು ಕೂಡ ಒಂದು 5 ಲಕ್ಷ ರೂಪಾಯಿ ರಿಟರ್ನಿಂಗ್ ಕೊಟ್ಟಿದ್ದಾರಾ? MP ಅವರು ಮತ್ತು ಗುರುಮೂರ್ತಿ ಅವರು MADB ಅವರು ಕೂಡ ಸಹಕಾರ ಮಾಡಿದ್ರು. ಹಂಗಾಗಿ ನಮ್ಮ ಊರಿನವರ ಅಳಿಯ ಶಿವಾನಂದಪ್ಪನವರ ಅಳಿಯ ಗೋಪಾಲ್ ಶಿಲ್ಪಿ ಅಂತೇಳಿ ಅವರೇ ಮಾಡಿದ್ದಾರೆ. ಅವರಿಗೆ ಕಟ್ಟಡದ ಬಗ್ಗೆ ಎಲ್ಲ ಗೊತ್ತಲ್ಲ, ಸಿಗಂದೂರು ರಾಮಪ್ಪನವರು ಅವರೆಲ್ಲ ಎಲ್ಲರ ಸಾನ್ನಿಧ್ಯ ಮತ್ತು ಸಾರಥ್ಯದ ಜೊತೆಗೆ ನಮ್ಮ ಲಿಂಗಾಯತ ಸ್ವಾಮೀಜಿ ಇವರು ತಾಲೂರಿನ ಶಿವಜಂಗಮ ಶಿವಾಚಾರ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಟ್ಟು ಈ ಮಟ್ಟಕ್ಕೆ ಬಂದಿದೆ. ಜೊತೆಗೆ ಇದು ಕಲ್ಲಿನ ಜೊತೆಗೆ ಹುಡ್ಡು ಮತ್ತೆ ಪ್ರಕೃತಿ ಉಳಿಸಿ ಕಟ್ಟಬೇಕು ಅಂತ ಮುಂದಿನ ದಿವಸದಲ್ಲಿ ನಾವು ನಾವೆಲ್ಲರೂ ಸೇರಿ ಏನ್ ಮಾಡಿದ್ವಿ ಅಂದ್ರೆ ಎಲ್ಲಾ ಇಡೀ ಊರಿನವರು ಮಧ್ಯೆ ಜಾತ್ರೆ ಮಾಡಿದ್ವಿ. ಮಾಲೇಶನ್ ಹೇಳಿದ್ದಾರೆ ಎಷ್ಟು ಹೊರಡ ಕೊಟ್ಟಿ ಅಂತ. ಒಂದು ಊರ ತದನಂತರದಲ್ಲಿ ಮದುವೆ ಹಬ್ಬ ಮನೆ ಕಟ್ಟೋದ್ರ ಬಿಟ್ಟು 1.5-2 ಕೋಟಿ ರೂಪಾಯಿ ಊರೇ ಕೊಟ್ಟಿದ್ದಾರೆ. ಈಗ ಬಹುತೇಕ ಇಲ್ಲಿ ನೀವು ದೇವರಿದ್ದೀರಿ, ದಲಿತರನ್ನು ಒಳಗೊಂಡಿದೆ ಈ ಸಮಿತಿ. ಹೌದೌದು, ಎಲ್ಲ ನಮ್ಮ ಹರಿಜನ ಗಿರಿಜನ, ಇಲ್ಲಿ ಚೋರ್ದಾರ್ ಇರ್ಲಿ, ಬ್ರಾಹ್ಮಣ್ಸ್ ಇರ್ಲಿ, ಮುಸ್ಲಿಂ ಅನೇಕ ಜನ ನಮ್ಮ ಹಿರಿಯ ಸ್ನೇಹಿತರೆಲ್ಲ, ನಮ್ಮ ಬಶೀರ್ ಅವರು ಮನೆ ನಮ್ಮ ಸ್ನೇಹಿತರು, ನಿನ್ನೆ ಒಬ್ಬರು ನಮ್ಮ ಶಿಷ್ಯ ಫೈಹಾಜ್ ಅಂತ ಹೇಳಿ ಅವರು ಕೂಡ ಕರೆದು ನಮಗೆ ಇದು ಆತಿಥ್ಯ ಮಾಡಿ 10,000 ರೂಪಾಯಿ ಕೊಟ್ಟರು, ಕ್ರಿಶ್ಚಿಯನ್ಸ್ ಕೊಟ್ಟಿದ್ದಾರೆ. ಹಂಗಾಗಿ ಜಾತ್ಯತೀತ ಮೂಲ ಶಿವ ಅಂತಂದ್ರೆ ಸುಡ್ಗಾಡಾಗಿರೋ ಶಿವ, ಮಶಾಂತಾಗಿರತಕ್ಕಂತ ಭೋಲೆನಾಥ. ಹಂಗಾಗಿ ಆ ಶಿವ ಇಲ್ಲಿ ಇರ್ಬೇಕು. ಯಾವುದೇ ಜಾತಿ ವ್ಯವಸ್ಥೆಗೆ ಮೋಡಕ್ಕೆ ಇಲ್ಲಿ ಹೆಚ್ಚಿನ ಒತ್ತಿಲ್ಲ. ಜೊತೆಗೆ ಮುಂದಿನ ದಿನದಲ್ಲಿ ಸಾಮಾಜಿಕವಾಗಿ ಮದುವೆ ಹಬ್ಬಗಳಾಗಬೇಕು ಅಂತ ನಮ್ಮೆಲ್ಲ ಹಿಡಿದು. ಕಾರ್ಯದರ್ಶಿಗಳು ಯಾರು? ನಿಮ್ಮ ಹೆಸರು ಸರ್? ಲೋಕನಾಥ್ ಅಂತ ಹೇಳಿ. ಯಾವಾಗ ಕಾರ್ಯಕ್ರಮ ಇರೋದು? 3, 4, 5. ಯಾವ ತರ ಕಾರ್ಯಕ್ರಮದ ವಿವರ? 3, 4, 5 ದಿವಸ ಈ ಸ್ವಾಮಿಗಳು ಬರ್ತಾರೆ. ಯಾವ ಸ್ವಾಮಿ ಬರ್ತಾರೆ? ನಮ್ಮ ಸಾಲೂರು ಮಠದ ಸ್ವಾಮಿಗಳು, ಹಿರೇಮಠ ಅಂತ ಹೇಳಿ. ಅವ್ರು ಬೆಳಿಗ್ಗೆ ಬಂದು ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದನ್ನೆಲ್ಲ ಎಲ್ಲ ವಿವರಣೆ ಮಾಡಿದಾರೆ. ಅವರು ಟ್ರಸ್ಟ್ ಒಂದು ತೀರ್ಮಾನ ಮಾಡಿ, ಟ್ರಸ್ಟ್ ಮತ್ತೆ ಗ್ರಾಮ ಸುಧಾರಣಾ ಸಮಿತಿ ತೀರ್ಮಾನ ಮಾಡಿದೆ. ಟ್ರಸ್ಟಿನ ಅಧ್ಯಕ್ಷ ಇವಾಗಲೇ ಧರ್ಮಸ್ಥಳ ಹೋಗಿದ್ದಾರೆ, ಈಶ್ವರ ನಾಯ್ಕ ಅಂತ ಹೇಳಿ. ಈಗ ಲಿಂಗಾಯ ಸ್ವಾಮಿ ಬಿಟ್ಟು ಬೇರೆ ಮಠ ಸ್ವಾಮಿ ಯಾರು ಬರಲ್ವಾ? ಯಾರಿದ್ದಾರೆ? ನಮ್ಮ ರೇಣುಕಾಚಾರ್ಯ ಹೆಚ್ಚಿನ ಮಾಹಿತಿ ನಮ್ಮ ಕಾರ್ಯದರ್ಶಿ. ಬನ್ನಿ ಸರ್, ಯಾರು ಬರ್ತಾರೆ ಸ್ವಾಮಿಗಳು ವಿವರ ಕೊಡಿ. ರಾಮಚಂದ್ರ ಅಂತ ಹೇಳಿ ಸಾಲೂರು ಹಿರೇಮಠದ ಸ್ವಾಮಿಗಳು ಈ ಇದಕ್ಕೆ ಬರ್ತಾರೆ. ಆಮೇಲೆ ನಮ್ಮ ಸಾನ್ನಿಧ್ಯ ವಹಿಸ್ತಾರೆ. ಆಮೇಲೆ ರೇಣುಕಾನಂದ ಸ್ವಾಮೀಜಿಗಳು ಒಂದು ಕಳಸಾರೋಹಣ ಮಾಡ್ತಾರೆ. ಆಮೇಲೆ ನಮ್ಮ ಸಿಗಂದೂರು ಚೌಡೇಶ್ವರಿ ಧರ್ಮದರ್ಶಿಗಳು ಬಂದು ಈ ನಮ್ಮ ಧರ್ಮದ ಜನ ಓಪನ್ ಮಾಡ್ತಾರೆ. ಹಾಗೆ ಈ ನಮ್ಮ ವೇದಿಕೆಯ ಉದ್ಘಾಟಕರಾಗಿ ನಮ್ಮ ಸಚಿವರಾದ ಮಧು ಬಂಗಾರಪ್ಪನವರು ಬರ್ತಾರೆ. ಇನ್ನು ನಮ್ಮ ಈ ಸ್ಥಳೀಯ ಎಲ್ಲಾ ಇವರು ಬಂದು ಇದನ್ನ ಇದ್ ಮಾಡ್ತಾರೆ. ಹಾಗೆ ನಮ್ಮ ಶಾಸಕರಾದ ಸಾಗರದ ಶಾಸಕರಾದ ಗೋಪಾಲಕೃಷ್ಣ ಅವರು ಬರ್ತಾರೆ. ಎಲ್ಲ ಬಂದು ರಾಘವೇಂದ್ರ ಅವರು ಬರ್ತಾರೆ. ಗ್ರಾಮ ಪಂಚಾಯತ್ 3 ಇದ್ದಾರೆ ದಲಿತ ಮಹಿಳೆ. ಹೌದಾ? ಅವರ ಹೆಸರೇನು? ಚೈತ್ರ ರಮೇಶ್. ನೀವು ಇದು ಒಂದು ಇತಿಹಾಸದ ದೇವಸ್ಥಾನ ನಾವು ಮಾಡ್ತಾ ಇದೀವಿ. ನಮ್ಮ ಇಡೀ ಊರು ಸೇರಿ ಮಾಡ್ತಾ ಇದೆ. ನಮ್ಮ ಇಡೀ ಊರಿಗೂ ಭಾರಿ ಸಂತೋಷ ಆಗ್ತಾ ಇದೆ. ಹೆಣ್ಮಕ್ಳಿಂದ ಹಿಡಿದು ನಮ್ಮ ಹೂವರಿಂದ ಹಿಡಿದು ಎಲ್ಲರಿಗೂ ಭಾರಿ ಖುಷಿ, ಭಾರಿ ಸಂತೋಷದಿಂದ ಸ್ವಯಂ ಪ್ರೇರಿತವಾಗಿ ಅವರು ತಮ್ಮ ನಿಷ್ಠೆಯಿಂದ ಈ ತರ ನಮ್ಮ ಕಣ್ಮುಂದೆ ಈ ತರ ದೇವಸ್ಥಾನ ಆಗ್ತಾ ಇದೆಯಲ್ಲ ಅಂತೇಳಿ ಎಲ್ಲರೂ ಸಿಕ್ಕಾಪಡ ಖುಷಿಯಲ್ಲಿ. ಏನಾಯ್ತಂದ್ರೆ ನಾನು ಉಪಾಧ್ಯಕ್ಷ ಆಗಿದ್ದೆ ಈ ದೇವಸ್ಥಾನ ಕಿಳಬೇಕಾದ್ರೆ. ಆವಾಗ ಕಿಳ್ಬೇಕಾದ್ರೆ ಒಂದು ಘಟನೆ ಕಾಣಿತು ನಮಗೆ. ಆ ಶಿವಲಿಂಗಂ ತೆಗಿಬೇಕಾದ್ರೆ ಅಲ್ಲಿ ನೀರು ಉದ್ಭವ ಆಯ್ತು. ಆವಾಗ ಶಕ್ತಿ ಇದೆ ಅಂತೇಳಿ ನಮ್ಮ ಇಡೀ ಊರಿಗೂ ಗೊತ್ತಾಯ್ತು. ಅಷ್ಟ್ರ ಮೇಲೆ ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ದೇವಸ್ಥಾನ ಈ ತರ ಕಟ್ಬೇಕು ಅಂತ ಎಲ್ಲಾ ಕಡೆ ಸುತ್ತಾಡಿ ಪೇಂಟ್ ಲೆಸ್ ಮಾಡೋ ದೇವಸ್ಥಾನ ಮಾಡ್ಬೇಕು ಅಂತ ಒಂದು ಅಭಿಲಾಷೆ ಮನಸ್ಸು ಬಂತು. ಅದೇ ರೀತಿ ಇಡೀ ಊರಿನ ಒಗ್ಗಟ್ಟಿಂದ ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಜಾತಿ ಧರ್ಮದ ಇಲ್ಲದೆ ನಮ್ಮ ದೇವಸ್ಥಾನ ಇಷ್ಟು ಸಂತೋಷದಲ್ಲಿ ಈಗ ಆಗ್ತಾ ಇದೆಯಲ್ಲ, ನಮಗಂತೂ ಸಿಕ್ಕಾಪಟ್ಟ ತುಂಬಾ ಮನಸ್ಸಿಗೆ ತೃಪ್ತಿ ಆಗ್ತಾ ಇದೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಹುಚ್ಚಪ್ಪ ಅಂತ ಹೇಳಿ. ಗುತ್ತಿಗೆದಾರರು? ಗುತ್ತಿದಾರಲ್ಲ, ಕಟ್ಟಡ ಸಮಿತಿ ಅಧ್ಯಕ್ಷನಾ? ಹೇಳಿ ಸರ್. ಸಾರಿ, ವೃತ್ತಿಯಲ್ಲಿ ನಾವು ಕಾಂಟ್ರಾಕ್ಟ್ ಇರ್ಬೋದು. ಈ ಕಟ್ಟಡ ಸಮಿತಿ ಜವಾಬ್ದಾರಿ ಕೊಟ್ಟಿರೋದ್ರಿಂದ. ಆದ್ರೆ ನಮ್ ಸ್ಟಾರ್ಟಿಂಗ್ ಏನ್ ಮಾಡಿದ್ವಿ ಕೇಳಿದ್ರೆ ಇದು ಸಿಮೆಂಟ್ ಇಂದ ಮಾಡ್ಬೇಕು ಅಂತ ಬೇಡ, ಸಿಮೆಂಟ್ ಬೇಡ, ಮತ್ತೆ ಕಲ್ಲಿಂದ ಮಾಡೋಣ ಅಂತ ಹೇಳಿ ಮಾಡೋಣ ತೀರ್ಮಾನ ತಗೊಂಡು ಎಲ್ಲ ಸಹಕಾರದೊಂದಿಗೆ. ಮತ್ತೆ ನಮಗೆ ಮಡಿ ಶಿವ ಬೇಡ, ತೀರ್ಮಾನ ತಗೊಂಡು ಜನರ ಶಿವ ಬೇಕು, ನಾವಲ್ಲ ಆ ಶಿವ ಬೇಕು ಅಂತ ಹೇಳಿ ಅದನ್ನೇ ಪ್ರೀತಿ ಮಾಡಿದ್ವಿ. ಮತ್ತೆ ನಮ್ಮ ಈ ಸಿಂಬಲ್ ನಮ್ಗೆ ಏನಿದೆ, ನಾರಾಯಣ ಗುರುಗಳು ಏನ್ ಹೇಳಿದೆ, ಒಂದೇ ಮನುಷ್ಯ ದೇವರಂತೆ
ನಡೆಯಲ್ಲಿ ಹಾ ಹಾ ಮತ್ತೆ ನಮ್ಗೆ ಏನು ಜಂಗಮರಿದ್ದಾರೆ ನಮ್ದಾಗ ಬಸವಣ್ಣರ ಕಾಲದ ಅವರ ಆದರ್ಶ ಮೇರೆಗೆ ಅದೇ ಟೈಪ್ ಅಲ್ಲಿ ನಾವು ನಮ್ಮ ಜಾತಿಯ ರೇಣುಕನ ಸ್ವಾಮಿಗಳಿದ್ದಾರೆ ಮತ್ತೆ ಸಿಗಂದು ಅದು ಬಂತು ಬಿಡಿ, ಅದು ಬಂತು. ನೇತೃತ್ವ ಅವರ ಮಾರ್ಗದರ್ಶನ ಅವ್ರು ಎಲ್ಲ ಇಟ್ಕೊಂಡು ಆ ಮಾರ್ಗದರ್ಶನ ನಾವು ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ 3, 4, 5. ಓಕೆ ಸರ್, ಏನ್ ಹೇಳಕ್ ಬಯಸ್ತೀರಾ? ಮುಂದೆ ಸಾಗೋಣ ಅಂತ ಖಜಾಂಚಿ ಇದ್ದೀನಿ ನಾನು. ಹಾ 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 ದೇವಸ್ಥಾನ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಾಗ ನಾವು ಬರೀ 40 ವರ್ಷ ಎಸ್ಟಿಮೇಟ್ ಮಾಡಿದ್ವಿ. ಹಾ ಇವತ್ತು ದೇವಸ್ಥಾನಕ್ಕೆ ದೇವರಿಗೆ ಜಾತಿ ಮತ ಭೇದವಿದೆ ಹರಿ ಬರುತ್ತಿರೋದು ನೋಡಿದ್ರೆ ಇವತ್ತು ನಾವು 3.25 ಕೋಟಿ ಖರ್ಚು ಮಾಡಿ ಶಿಲಾಮಯ ದೇವಸ್ಥಾನ ಮಾಡಿ ಐತಿಹಾಸಿಕ ಕೃಷಿ ಮಾಡಿದೀವಿ ಅಂತ ಕಟ್ ಮಾಡಿ.